ಬಾಲಿವುಡ್ನ ಐಕಾನಿಕ್ ಹಾಡುಗಳಾದ ಏಕ್ ದೋ ತೀನ್ ಮತ್ತು ಡೋಲಾ ರೇ ಡೋಲಾ ಹಾಡುಗಳಿಗೆ ನೃತ್ಯ ಸಂಯೋಜಿಸಿ ಗಮನ ಸೆಳೆದವರು ಸರೋಜ್ ಖಾನ್. ತೆರೆಯ ಮೇಲೆ ಬಣ್ಣದ ಲೋಕವನ್ನ ಸೃಷ್ಟಿಸಿದ ಅವರ ವೈಯಕ್ತಿಕ ಜೀವನ ಮಾತ್ರ ಕಣ್ಣೀರಿನ ಕಥೆಯಂತಿತ್ತು. ಬಾಲ್ಯ ವಿವಾಹ, ಮೋಸ ಮತ್ತು ಜೀವನದ ಸಂಘರ್ಷಗಳ ನಡುವೆಯೇ ಅವರು ಬೆಳೆದು ಬಂದ ಹಾದಿ ನಿಜಕ್ಕೂ ರೋಚಕ. 1948ರಲ್ಲಿ ಮುಂಬೈನಲ್ಲಿ ನಿರ್ಮಲಾ ನಾಗಪಾಲ್ ಆಗಿ ಜನಿಸಿದ ಇವರು ಬಡತನದ ಕಾರಣದಿಂದ ಬಾಲನಟಿಯಾಗಿ ಚಿತ್ರರಂಗ ಪ್ರವೇಶಿಸಿದರು. ಕೇವಲ 13 ವರ್ಷದವರಿದ್ದಾಗ ತಮ್ಮ ನೃತ್ಯ ಗುರುಗಳಾದ 43 ವರ್ಷದ ಬಿ ಸೋಹನ್ ಲಾಲ್ ಅವರೊಂದಿಗೆ ವಿವಾಹವಾದರು. ಮದುವೆ ಎಂದರೆ ಏನು ಎಂದು ತಿಳಿಯದ ವಯಸ್ಸಿನಲ್ಲಿ ಅವರು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರು. ನಾನು ಮದುವೆಯಾಯಿತು ಎಂದು ನಂಬಿದೆ ಎಂದು ಸರೋಜ್ ಖಾನ್ ಸಂದರ್ಶನವೊಂದರಲ್ಲಿ ಹೇಳಿದರು. ಈ ವಿವಾಹದ ನಂತರ ಅವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಸರೋಜ್ ಖಾನ್ ಎಂಬ ಹೆಸರನ್ನ ಪಡೆದರು. ಸರೋಜ್ ಖಾನ್ 14ನೇ ವಯಸ್ಸಿನಲ್ಲಿ ಗರ್ಭಿಣಿಯಾದಾಗ ಅವರಿಗೆ ದೊಡ್ಡ ಶಾಕ್ ಕಾದಿತ್ತು. ಪತಿ ಸೋಹನ್ ಲಾಲ್ ಅವರಿಗೆ ಈಗಾಗಲೇ ಮದುವೆಯಾಗಿದ್ದು ಅವರಿಗೆ 4 ಮಕ್ಕಳಿದ್ದಾರೆ ಎಂಬ ಸತ್ಯ ಬಯಲಾಯಿತು. ಅಷ್ಟೇ ಅಲ್ಲದೆ ಸೋಹನ್ ಲಾಲ್ ಅವರು ಸರೋಜ್ ಖಾನ್ ಅವರ ಮಕ್ಕಳಿಗೆ ತಂದೆಯ ಹೆಸರನ್ನ ನೀಡಲು ನಿರಾಕರಿಸಿದರು. ಈ ದ್ರೋಹ ಮತ್ತು ನೋವಿನಿಂದ ಅವರು ಮಾನಸಿಕವಾಗಿ ಕುಗ್ಗಿ ಹೋದರು. ಧೈರ್ಯ ಕೆಡದೆ ತಮ್ಮ ಮಕ್ಕಳನ್ನ ಒಬ್ಬಂಟಿಯಾಗಿ ಸಾಕಲು ನಿರ್ಧರಿಸಿದರು. ಬಾಲಿವುಡ್ನ ಐಕಾನಿಕ್ ಹಾಡುಗಳಾದ ಏಕ್ ದೋ ತೀನ್ ಮತ್ತು ಡೋಲಾ ರೇ ಡೋಲಾ ಹಾಡುಗಳಿಗೆ ನೃತ್ಯ ಸಂಯೋಜಿಸಿ ಗಮನ ಸೆಳೆದವರು ಸರೋಜ್ ಖಾನ್. ತೆರೆಯ ಮೇಲೆ ಬಣ್ಣದ ಲೋಕವನ್ನ ಸೃಷ್ಟಿಸಿದ ಅವರ ವೈಯಕ್ತಿಕ ಜೀವನ ಮಾತ್ರ ಕಣ್ಣೀರಿನ ಕಥೆಯಂತಿತ್ತು. ಬಾಲ್ಯ ವಿವಾಹ, ಮೋಸ ಮತ್ತು ಜೀವನದ ಸಂಘರ್ಷಗಳ ನಡುವೆಯೇ ಅವರು ಬೆಳೆದು ಬಂದ ಹಾದಿ ನಿಜಕ್ಕೂ ರೋಚಕ. 1948ರಲ್ಲಿ ಮುಂಬೈನಲ್ಲಿ ನಿರ್ಮಲಾ ನಾಗಪಾಲ್ ಆಗಿ ಜನಿಸಿದ ಇವರು ಬಡತನದ ಕಾರಣದಿಂದ ಬಾಲನಟಿಯಾಗಿ ಚಿತ್ರರಂಗ ಪ್ರವೇಶಿಸಿದರು. ಕೇವಲ 13 ವರ್ಷದವರಿದ್ದಾಗ ತಮ್ಮ ನೃತ್ಯ ಗುರುಗಳಾದ 43 ವರ್ಷದ ಬಿ ಸೋಹನ್ ಲಾಲ್ ಅವರೊಂದಿಗೆ ವಿವಾಹವಾದರು. ಮದುವೆ ಎಂದರೆ ಏನು ಎಂದು ತಿಳಿಯದ ವಯಸ್ಸಿನಲ್ಲಿ ಅವರು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರು. ನಾನು ಮದುವೆಯಾಯಿತು ಎಂದು ನಂಬಿದೆ ಎಂದು ಸರೋಜ್ ಖಾನ್ ಸಂದರ್ಶನವೊಂದರಲ್ಲಿ ಹೇಳಿದರು. ಈ ವಿವಾಹದ ನಂತರ ಅವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಸರೋಜ್ ಖಾನ್ ಎಂಬ ಹೆಸರನ್ನ ಪಡೆದರು. ಸರೋಜ್ ಖಾನ್ 14ನೇ ವಯಸ್ಸಿನಲ್ಲಿ ಗರ್ಭಿಣಿಯಾದಾಗ ಅವರಿಗೆ ದೊಡ್ಡ ಶಾಕ್ ಕಾದಿತ್ತು. ಪತಿ ಸೋಹನ್ ಲಾಲ್ ಅವರಿಗೆ ಈಗಾಗಲೇ ಮದುವೆಯಾಗಿದ್ದು ಅವರಿಗೆ 4 ಮಕ್ಕಳಿದ್ದಾರೆ ಎಂಬ ಸತ್ಯ ಬಯಲಾಯಿತು. ಅಷ್ಟೇ ಅಲ್ಲದೆ ಸೋಹನ್ ಲಾಲ್ ಅವರು ಸರೋಜ್ ಖಾನ್ ಅವರ ಮಕ್ಕಳಿಗೆ ತಂದೆಯ ಹೆಸರನ್ನ ನೀಡಲು ನಿರಾಕರಿಸಿದರು. ಈ ದ್ರೋಹ ಮತ್ತು ನೋವಿನಿಂದ ಅವರು ಮಾನಸಿಕವಾಗಿ ಕುಗ್ಗಿ ಹೋದರು. ಧೈರ್ಯ ಕೆಡದೆ ತಮ್ಮ ಮಕ್ಕಳನ್ನ ಒಬ್ಬಂಟಿಯಾಗಿ ಸಾಕಲು ನಿರ್ಧರಿಸಿದರು. ಬಾಲಿವುಡ್ನ ಐಕಾನಿಕ್ ಹಾಡುಗಳಾದ ಏಕ್ ದೋ ತೀನ್ ಮತ್ತು ಡೋಲಾ ರೇ ಡೋಲಾ ಹಾಡುಗಳಿಗೆ ನೃತ್ಯ ಸಂಯೋಜಿಸಿ ಗಮನ ಸೆಳೆದವರು ಸರೋಜ್ ಖಾನ್. ತೆರೆಯ ಮೇಲೆ ಬಣ್ಣದ ಲೋಕವನ್ನ ಸೃಷ್ಟಿಸಿದ ಅವರ ವೈಯಕ್ತಿಕ ಜೀವನ ಮಾತ್ರ ಕಣ್ಣೀರಿನ ಕಥೆಯಂತಿತ್ತು. ಬಾಲ್ಯ ವಿವಾಹ, ಮೋಸ ಮತ್ತು ಜೀವನದ ಸಂಘರ್ಷಗಳ ನಡುವೆಯೇ ಅವರು ಬೆಳೆದು ಬಂದ ಹಾದಿ ನಿಜಕ್ಕೂ ರೋಚಕ. 1948ರಲ್ಲಿ ಮುಂಬೈನಲ್ಲಿ ನಿರ್ಮಲಾ ನಾಗಪಾಲ್ ಆಗಿ ಜನಿಸಿದ ಇವರು ಬಡತನದ ಕಾರಣದಿಂದ ಬಾಲನಟಿಯಾಗಿ ಚಿತ್ರರಂಗ ಪ್ರವೇಶಿಸಿದರು. ಕೇವಲ 13 ವರ್ಷದವರಿದ್ದಾಗ ತಮ್ಮ ನೃತ್ಯ ಗುರುಗಳಾದ 43 ವರ್ಷದ ಬಿ ಸೋಹನ್ ಲಾಲ್ ಅವರೊಂದಿಗೆ ವಿವಾಹವಾದರು. ಮದುವೆ ಎಂದರೆ ಏನು ಎಂದು ತಿಳಿಯದ ವಯಸ್ಸಿನಲ್ಲಿ ಅವರು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರು. ನಾನು ಮದುವೆಯಾಯಿತು ಎಂದು ನಂಬಿದೆ ಎಂದು ಸರೋಜ್ ಖಾನ್ ಸಂದರ್ಶನವೊಂದರಲ್ಲಿ ಹೇಳಿದರು. ಈ ವಿವಾಹದ ನಂತರ ಅವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಸರೋಜ್ ಖಾನ್ ಎಂಬ ಹೆಸರನ್ನ ಪಡೆದರು. ಸರೋಜ್ ಖಾನ್ 14ನೇ ವಯಸ್ಸಿನಲ್ಲಿ ಗರ್ಭಿಣಿಯಾದಾಗ ಅವರಿಗೆ ದೊಡ್ಡ ಶಾಕ್ ಕಾದಿತ್ತು. ಪತಿ ಸೋಹನ್ ಲಾಲ್ ಅವರಿಗೆ ಈಗಾಗಲೇ ಮದುವೆಯಾಗಿದ್ದು ಅವರಿಗೆ 4 ಮಕ್ಕಳಿದ್ದಾರೆ ಎಂಬ ಸತ್ಯ ಬಯಲಾಯಿತು. ಅಷ್ಟೇ ಅಲ್ಲದೆ ಸೋಹನ್ ಲಾಲ್ ಅವರು ಸರೋಜ್ ಖಾನ್ ಅವರ ಮಕ್ಕಳಿಗೆ ತಂದೆಯ ಹೆಸರನ್ನ ನೀಡಲು ನಿರಾಕರಿಸಿದರು. ಈ ದ್ರೋಹ ಮತ್ತು ನೋವಿನಿಂದ ಅವರು ಮಾನಸಿಕವಾಗಿ ಕುಗ್ಗಿ ಹೋದರು. ಧೈರ್ಯ ಕೆಡದೆ ತಮ್ಮ ಮಕ್ಕಳನ್ನ ಒಬ್ಬಂಟಿಯಾಗಿ ಸಾಕಲು ನಿರ್ಧರಿಸಿದರು.